ಗುರುರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮವಾದಂತಹ ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುರಾಯರು ಪ್ರತಿ ಬಾರಿಯೂ ಸಹ ಗುರುರಾಯರನ್ನ ನೆನೆಸ್ಕೊಂಡ ತಕ್ಷಣ ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ಭಾವನೆ ಎಲ್ಲರ ಮನಸ್ಸಿನಲ್ಲೂ ಸಹ ಇದ್ದೇ ಇರುತ್ತೆ. ಅದು ಸದಾ ಕಾಲ ಯಾವಾಗಲೂ ಎಲ್ಲರ ಮನಸ್ಸಲ್ಲಿ ಇದ್ದಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಗುರುರಾಯರು ಪ್ರತಿಕ್ಷಣ ನಮ್ಮ ಜೊತೆ ಇದ್ದಾಗೆಲ್ಲ ನಾವು ನಡೆಸುವಂತಹ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಅನ್ನುವಂತಹ ನಂಬಿಕೆ ಇಂದಿನಿಂದ ಸಹ ಬಂದಿದೆ. ಇಂದಿಗೂ ಸಹ ಅದು ಜೀವಂತ ಅಂತಲೇ ಹೇಳ್ಬೋದು. ಇನ್ನು ಗುರುರಾಯರ ಒಂದಷ್ಟು ಮಹಿಮೆ, ಗುರುರಾಯರಿಂದ ಯಾವೆಲ್ಲ ಪವಾಡಗಳು ಭೂಮಿಯಲ್ಲಿ ನಡೆದಿದೆ, ಇವೆಲ್ಲವನ್ನು ಸಹ ಎಂದಿನಂತೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರ ಅಮ್ಮ. ಗುರುವೇ ಶರಣು. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ನೋಡಿ, ಅವರ ಆಶೀರ್ವಾದ ಅನುಗ್ರಹ ಖಂಡಿತ ಸಂಕಲ್ಪ ಎಲ್ಲ ಜೀವರಾಶಿಯಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಮಂತ್ರಾಲಯಕ್ಕೆ ಹೋಗಿರೋ ಅಂಥವರು ಅಲ್ಲಿ ಇದ್ದು ಸೇವೆಗಳನ್ನ ಚೆನ್ನಾಗಿ ಮಾಡಿ ಆ ಭಗವಂತನಿಗೆ ಒಂದು ದಿವಸ ಆದರೂ ಹೋಗೋಂಥವ್ರು ಒಂದು ದಿವಸ ಆದರೂ ಸ್ಟೇ ಮಾಡಿಬಿಟ್ಟು ಬನ್ನಿ. ಕಾರಣ ಏನು ಅಂತಂದರೆ, ಆ ಭಗವಂತನ ಹತ್ರ ಹೋಗೋಂಥವ್ರು ಒಂದು ದಿವಸ ಅಲ್ಲಿ ಸ್ಟೇ ಮಾಡಿದ್ರೇ ಸಾಕು, ನಮ್ಮ ದೇಹ ಆರೋಗ್ಯ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭಗವಂತ ದರ್ಶನನೂ ಸಹ ಕೊಡ್ತಾರೆ ಅಂತ ಹೇಳ್ತಾರೆ. ತುಂಬ ವಿಶೇಷತೆ. ಒಂದು ವ್ಯಕ್ತಿಗೆ ಅಲ್ಲಿ ಒಂದು ದಿವಸ ಸ್ಟೇ ಮಾಡೋಕ್ಕೆ ಹೇಳಿ, ಸ್ಟೇ ಅಂದರೆ ಅಲ್ಲಿ ನಿದ್ದೆ ಹೋಗಲಿಲ್ಲ, ಕೂತ್ಕೊಂಡು ಮಾತಾಡ್ತಾ ಇರೋ ಅಂಥ ಸಮಯದಲ್ಲಿ ತುಂಬಾ ಕಷ್ಟದಲ್ಲಿದ್ದರು ಅವರು. ಹಾಗಾಗಿ ಆ ಕಷ್ಟ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಕಷ್ಟದಲ್ಲಿದ್ದರು. ಅದನ್ನು ಅಲ್ಲೇ ಇದ್ದು ಸರಿ ನಾನು ಪರಿಹಾರ ಮಾಡಿಕೊಟ್ಟಿದ್ದೀನಿ. ಮಿಡ್ ನೈಟಲ್ಲಿ ಒಂದು 2:30-3 ಗಂಟೆ ಇರ್ಬೋದು. ಅವ್ರನ್ನ ಹೊರಗಡೆ ಮೆಟ್ಲಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡೋಂಥ ಸಮಯದಲ್ಲಿ ಏನು ಹೇಳಿದ್ನೋ ಅದು ಅವ್ರಿಗೆ ನಡೆದಿದೆ. ಕೈಯಲ್ಲಿ ಮಂತ್ರ ಬರೆದಿದ್ದೆ, ಮತ್ತು ಈ ರೀತಿ ನಿಮ್ಗೆ ಒಳ್ಳೇದು ಅದೇ ಆಗುತ್ತೆ ಅಂತ ಹೇಳಿದೆ. ಖಂಡಿತ ಅವರ ಹೆಸರನ್ನು ತಿಳ್ಕೊಳ್ಳೋದು ಬೇಡ, ಅವ್ರು ಯಾರು ಏನೋ ಅಂತ ಅನ್ನೋದು ಖಂಡಿತ ಅವ್ರಿಗಾಗಿದೆ. ಅದೇ ರೀತಿ ಮಗುನೂ ಸಹ ಆಗಿದೆ. ನೋಡಿ, ಭಗವಂತ ನೆನೆಸಿದ್ರು ಅಂದರೆ ಅದರಲ್ಲೂ ರಾಯರಲ್ಲಿ ಕಾಮಧೇನು ಕಲ್ಪವೃಕ್ಷ ಏನು ಬೇಕಾದರೂ ಸಾಧಿಸ್ಕೊಡ್ತಾರೆ ಖಂಡಿತ. ಆದರೆ ಆನೆ ಥರ ಓಡೋಂಥವ್ರಲ್ಲ ಸ್ಪೀಡಾಗಿ, ಆಮೆ ಥರ ಹೋಗೋಂಥವ್ರು ಅದೇ ರೀತಿ ಸ್ಟ್ರಾಂಗ್ ಆಗಿಬಿಡುತ್ತೆ. ಎಂಥದ್ದೇ ಆಗಿರಲಿ ತುಂಬ ಸ್ಟ್ರಾಂಗ್ ಆಗುತ್ತೆ ಆ ಕೆಲಸ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಹೊಂದಿದ್ರೆ ಸಾಕು. ಖಂಡಿತ ರಾಘವೇಂದ್ರ ಸ್ವಾಮಿನ ಭಕ್ತರಾಗಬೇಕು ಅನ್ನೋಂಥವ್ರಾಗಲಿ ಖಂಡಿತವಾಗಲಿ ಅವ್ರನ್ನ ಹೋಗಿ ಒಂದು ಟೈಮ್ ಆದರೂ ಭಗವಂತನ ದರ್ಶನ ಮಾಡಿ, ಅದೇ ರೀತಿ ಯಾರೇ ಆಗಿರಲಿ ಒಂದು ಕುಟುಂಬದ ಸಮೇತವಾಗಿ ಹೋಗೋದಕ್ಕೆ ನೀವು ಪ್ರಯತ್ನ ಪಡಿ. ಒಬ್ಬರಾದ್ರೂ ಸಹ ಒಂದು ಗುರು ಹತ್ರ ಹೋಗುವಾಗ ಒಂದು ಶಿಷ್ಯನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರನ್ನ ಕರ್ಕೊಂಡೋಗಿ ಭಗವಂತನಿಗೆ ಒಂದು ಹರಿಮುಗ ಅಂತ ಹೇಳ್ತಾರೆ, ಅದು ಇಂಟ್ರೊಡ್ಯೂಸ್ ಅಂತ ಸಹ ಹೇಳ್ಕೊಬೋದು ನಾವು. ಅದನ್ನು ನೀವು ಮಾಡಿಕೊಟ್ರೆ ತುಂಬಾ ವಿಶೇಷತೆ. ನೋಡಿ, ಗುರುಗೆ ಶಿಷ್ಯನ ಇಂಟ್ರೊಡ್ಯೂಸ್ ಮಾಡುವಾಗ ಎಷ್ಟೊಂದು ನಮಗೆ ಬಲ ಸಿಗುತ್ತೆ ಗೊತ್ತಾ. ಹಾಗಾಗಿ ರಾಯರಿಂದ ಪಡ್ಕೊಳ್ಳೋ ಅಂಥದ್ದು ಒಂದಲ್ಲ ಎರಡಲ್ಲ ನಾನಾ ವಿಷಯಗಳಿದೆ, ಅದನ್ನು ತಿಳಿತಾ ಹೋಗ್ಬೋದು. ಹಾಗಾಗಿ ಎಷ್ಟೋ ವಿಷಯ ನನಗೇ ಗೊತ್ತಿಲ್ದಿರೋ ವಿಷಯ ನಿಮ್ಮ ಹತ್ರನೂ ಇರುತ್ತೆ, ನಿಮ್ಗೆ ಗೊತ್ತಿಲ್ದಿರೋ ವಿಷಯ ನನಗೂ ಗೊತ್ತಿರುತ್ತೆ. ಆ ಥರ ಒಬ್ಬೊಬ್ರಿಗೂ ಒಂದೊಂದು ವಿಷಯ ರಾಘವೇಂದ್ರ ಸ್ವಾಮಿ ಬಗ್ಗೆ ತಿಳ್ಕೊಂಡಿರ್ತಾರೆ. ಖಂಡಿತ ಎಷ್ಟೋ ದೊಡ್ಡ ವ್ಯಕ್ತಿಗಳು ಸಹ, ದೊಡ್ಡ ವ್ಯಕ್ತಿಗಳಾಗಲಿ ಚಿಕ್ಕವರಾಗಿರಲಿ, ಅವರಲ್ಲೂ ಸಹ ರಾಯರಿದ್ದಾರೆ. ರಾಯರ ಅನುಗ್ರಹ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ಸಾಕು, ಖಂಡಿತ ಎಲ್ಲ ಸಕಲವೂ ಸೌಭಾಗ್ಯನೇ. ಹಾಗಾಗಿ ಆ ಭಗವಂತನಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಇರಿ. ಸತ್ಯ ಧರ್ಮದಿಂದ ಇದ್ದಿದ್ದು ಸತ್ಯ ಆದರೆ ಖಂಡಿತ ಭಗವಂತ ನಮಗೆ ಒಂದಲ್ಲ ಒಂದು ದಿನ ದರ್ಶನ ಕೊಟ್ಟೇ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿ ನೋಡಿ, ಒಂದೊಂದು ಭಕ್ತನಿಗೂ ದರ್ಶನ ಕೊಡ್ತಾರೆ. ಅದು ಯಾವ ರೀತಿ ಇದ್ದರೆ ನಮಗೆ ದರ್ಶನ ಸಿಗುತ್ತೆ. ಬೇಕಾದಷ್ಟು ನಮ್ಮ ಆಸ್ತಿ ಅಂತಸ್ತು ಇಟ್ಕೊಂಡಿರ್ಬೋದು, ಆದರೆ ದೇವರು ಬಂದು ನಮ್ಮ ಮುಂದೆ ನಿಲ್ಲೋದಿಲ್ಲ. ಎಷ್ಟೇ ನಮಗೇನೇನೋ ಅಮೌಂಟ್ ಇರುತ್ತೆ, ಯಾರ್ಯಾರು ಬೇಕೋ ಅವ್ರವ್ರಿಗೆ ದಾನ ಮಾಡ್ತಾ ಇರ್ತೀವಿ, ಎಲ್ಲನೂ ಮಾಡಿರ್ತೀವಿ. ನೋಡಿ, ಸುಮಾರು ಒಂದು 2 ದಿವಸದ ಮುಂಚೆ ಒಂದು ವಿಷಯ ನಡೀತು, ನೆನ್ನೆನೂ ಸಹ ನಡೆದಿದೆ. ಅದರಲ್ಲಿ ಕಮೆಂಟ್ಸಲ್ಲಿ ಹಾಕಿದ್ದಾರೆ. ಏನು ಅಂತಂದರೆ, ಈ ಥರ ಎಲ್ಲ ಬೇಕಾದಷ್ಟು ದೇವ್ರಿಗೆ ತ್ಯಾಗ ಮಾಡ್ತಾ ಇದ್ದಾರೆ.
ಆದರೆ ಇವರಿಗೆ ಒಂದೊಂದು ಕೆಟ್ಟದ್ದು ನಡೀತಾನೆ ಇದೆ ಅಂತ. ಕೆಟ್ಟದ್ದು ನಡೆಯೋದಕ್ಕೆ ಏನು ಕಾರಣ, ಕೆಟ್ಟದ್ದು ಏನಕ್ಕೋಸ್ಕರ ಹುಡ್ಕೊಂಡು ಬಂದಿದೆ, ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಬಿಟ್ವಿ ಅಂದರೆ ಎಂಥ ದೇವರಾಗಿರಲಿ, ಯಾವ ದೇವರೇ ಆಗಿರಲಿ ನಾವು ನಿಂದನೆ ಮಾಡೋದಿಲ್ಲ. ಕಾರಣ ಏನು ಅಂತಂದರೆ ಯಾವ ಭಗವಂತನೂ ನೀನು ಹಳ್ಳದಲ್ಲಿ ಹೋಗಿ ಬೀಳು ಅಂತ ಯಾರೂ ತಳ್ಳೋದಿಲ್ಲ. ಅದೇ ರೀತಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ, ದಾರಿ ನೋಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಈ ದಾರಿಲೇ ನೀನು ಹೋಗು ಅಂತ ಭಗವಂತ ಕೈ ಹಿಡ್ಕೊಂಡು ಕರ್ಕೊಂಡೋಗಲ್ಲ, ಕ್ಲೂ ಕೊಡ್ತಾರಷ್ಟೇ. ಅದನ್ನು ನಾವು ಎಚ್ಚೆತ್ಕೋಬೇಕು. ನೋಡಿ, ಎಷ್ಟೇ ಕಷ್ಟ ಬಂದಿರಲಿ, ಎಷ್ಟೇ ಸಮಸ್ಯೆಗಳಾಗಿರಲಿ ಎದುರಿಸೋಕ್ಕೆ ತಯಾರಾಗಿ ಖಂಡಿತ ಆ ಭಗವಂತನ ಹತ್ರ, ಭಗವಂತ ನಮಗೆ ಸೋಲ್ಬೇಕು ಅಂತ ಅಂದರೆ ಭಕ್ತಿಯಿಂದ ಇದ್ದರೆ ಮಾತ್ರನೇ. ನೋಡಿ, ಭಕ್ತಿಗೆ ಭಗವಂತ ಸೋಲೋದು ಸತ್ಯ. ಆ ಸತ್ಯತೆ ನಿಜ ಆಗಿತ್ತು ಅಂದರೆ ಖಂಡಿತ ಭಗವಂತ ನಮ್ಮ ಹತ್ರ ಬರ್ತಾರೆ. ನೋಡಿ, ಯಾವಾಗಲೂ ಹರಿಶ್ರೀ ನಾರಾಯಣ ವೈಕುಂಠದಲ್ಲಿದ್ದು ಆ ಭಗವಂತನ ಪೂಜೆ ಮಾಡ್ತಾ ಮಾಡ್ತಾ ಶಂಕುಕರ್ಣ ಬಂದರು ಕೃತಾಯುಗಕ್ಕೆ. ಆ ನಾರಾಯಣನ ನಾಮಸ್ಮರಣೆ ಶ್ರೀಹರಿ 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 ಅಂತ ಹೇಳ್ತಾ 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 ಆ ಭಗವಂತನ ಧರೆಗೇ ತಂದುಬಿಟ್ರು ಭಕ್ತ ಪ್ರಹ್ಲಾದ. ಎಷ್ಟು ಸತ್ಯ ನೋಡಿ, ಆ ಮಗು ಮನಸ್ಸಲ್ಲಿ ಎಷ್ಟು ಆಳವಾಗಿದ್ದಂಥ ಭಕ್ತಿ, ನಿಷ್ಠೆ, ನಂಬಿಕೆ, ಸತ್ಯ, ಧರ್ಮ ಎಷ್ಟು ಇದ್ದಿದ್ದಕ್ಕೆ ತಾನೇ ಭಗವಂತ ಧರೆಗೆ ಮಗುನೇ ಹುಡ್ಕೊಂಡು, ಆ ಮಗುನ ಕಂದಮ್ಮನ ಹುಡ್ಕೊಂಡು ಕೃತಾಯುಗದಲ್ಲೇ ಆ ಮಗುಗೆ ದರ್ಶನ ಕೊಡೋಕ್ಕೋಸ್ಕರನೇ ಬಂದ್ಬಿಟ್ರು, ಆ ಮಗುನ ಕಾಪಾಡೋಕ್ಕೋಸ್ಕರ. ನೋಡಿ, ನಾರಾಯಣ ನಾಮ ಅನ್ನೋಂಥದ್ದು ಎಷ್ಟು ಬಲ ಇಲ್ವೇ. ಆ ಬಲದಲ್ಲಿ ಇರೋ ಅಂಥದ್ದು ನಾವು ಸಹ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಭಕ್ತಿಯಿಂದ ಪೂಜೆ ಮಾಡಬೇಕು. ನೋಡಿ, ಅಲ್ಲಿ 1 ಕಿಲೋ ಎಲ್ಲನೂ ಹೂ ತಂದು ಪೂಜೆ ಮಾಡಿದ್ರೇ, ಅಲಂಕಾರ ಮಾಡಿಬಿಟ್ರೇ ಭಗವಂತನ ಭಕ್ತಿ ಅಲ್ಲ. ನಿಷ್ಠೆ ಇರಬೇಕು ಮನಸ್ಸಲ್ಲಿ. ನೋಡಿ, ಯಾವಾಗಲೂ ಭಯ, ಭಕ್ತಿ, ನಂಬಿಕೆ ಇದ್ದರೆ ಮಾತ್ರ ಅಂತೆ ಆ ಭಗವಂತ ಪ್ರತ್ಯಕ್ಷ. ಹಾಗಾಗಿ ಅದರಲ್ಲಿ ಒಂದು ಇಲ್ಲ ಅಂತ ಅಂದ್ರೂ ಸಹ ಅದು ಮುಕ್ತಿ ಸಿಗೋದಕ್ಕೆ ಚಾನ್ಸಸ್ ಇರಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಹರಿ ಸರ್ವೋತ್ತಮ ವಾಯುಜೀವೋತ್ತಮ. ಆ ಭಗವಂತ ಒಂದೇ ಶ್ರೇಷ್ಠ. ಇವತ್ತು ಶನಿವಾರ ನಾರಾಯಣಂಗೆ ಇಷ್ಟು ಶಕ್ತಿ ಅಂತ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದೂ ನಾವು ಸರಿಪಡಿಸ್ಕೊಂಡು ಹೋಗ್ತಾನೆ ಇರೋಣ. ಹೇಳ್ತಾ ಇರ್ತೀನಿ, ಕೇಳಿ. ನಿಮಗೆ ಗೊತ್ತಿರೋ ಅಂಥದ್ದು ಸಹ ನನಗೂ ಕಮೆಂಟ್ಸ್ ಹಾಕಿ. ನೀವು ಹೇಳೋ ಅಂಥ ಒಳ್ಳೊಳ್ಳೆ ವಿಷಯ ಖಂಡಿತ ಇಲ್ಲಿ ಕೂತ್ಕೊಂಡು ನಿಮ್ಗೆಲ್ರಿಗೂ ಶೇರ್ ಮಾಡೋಣ. ಎಲ್ಲರೂ ಚೆನ್ನಾಗಿರಬೇಕು, ಆ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ಗುರುವೇ ಶರಣು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ